सर्वमङ्गलैर्युक्तमङ्गैः सानाथ्यन्नो विदददधिकं ब्रह्मनारायणाख्यम् भूषारत्नं भुवनवलयस्याखिलाश्चर्यरत्नं लीलारत्नं जलधि दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ಓಂ. ನವನಿಧಿಯವ್ರು ಹೇಳಿ. ಪುರಾ ಪುಲಸ್ತ್ಯಃ ಪರಮೇಷ್ಠಿಪುತ್ರಃ पुरापुलस्य परमेष्ठिपुत्रः तन्वंस्तपो मेरुगिरे समीपे तन्वंस्तपो मेरुगिरे समीपे विलोभयन्तीर्मुहुरेत्य कन्या विलोक्य किञ्चित् कुपितो बभाषे पुरा पुलस्त्यः परमेष्ठिपुत्रः विनता परमेष्ठिपुत्रः तपः तन्वन् मेरुगिरेः समीपे तपः तन्वन् विलोभयन्तीः मुहुः एत्य कन्या विलोक्य कुपितः बभाषे ಶ್ರೀರಾಮಚಂದ್ರ ರಾವಣನನ್ನ ಕೊಂದ ಅನ್ನುವ ಅಂಶದಲ್ಲಿ ಬಂದ ಸಂಗತಿಯನ್ನ ಹೇಳುವಾಗ ಅದರ ಪೂರ್ವ ಪೀಠಿಕೆ ಏನು, ರಾವಣನ ಉತ್ಪತ್ತಿಯಾದಿಗಳ ಕಥೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ರಾವಣನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರನೇ ರಾಮಚಂದ್ರ ಕಾಡಿಗೆ ಬಂದದ್ದಾದ್ರಿಂದಾಗಿ ಅರಣ್ಯಕಾಂಡದ ಪ್ರವೇಶದ ಉದ್ದೇಶವೇ ಜನರಿಗೆ ಅಭಯವನ್ನು ಉಂಟು ಮಾಡಬೇಕು, ಅರಣ್ಯ ರೋದನ ಅಂತ ಜನ ಕೂಗಿದಾಗ ಯಾರು ಓಗುಡುವರಿಲ್ಲ ಅನ್ನುವ ವ್ಯಥೆಯನ್ನ ಕಳೆಯುವ ದೃಷ್ಟಿಯಿಂದಲೇ ರಾಮಚಂದ್ರ ಕಾಡಿಗೆ ಬಂದ ಅನ್ನೋದನ್ನ ಹೇಳ್ತಾ, ಪುರಾ ಬಹಳ ಹಿಂದೆ, ಪರಮೇಷ್ಠಿಪುತ್ರ ಪುಲಸ್ತ್ಯ ಪರಮೇಷ್ಠಿಯಾದಂತಹ ಚತುರ್ಮುಖನ ಮಗನಾದ ಪುಲಸ್ತ್ಯನು ಮೇರುಗಿರೇಹ ಸಮೀಪೆ, ಮೇರುವಿನ ಪರ್ವತದ ಸಮೀಪದಲ್ಲಿ ಹತ್ತಿರದಲ್ಲಿ ತಪಃ ತನ್ವನ್ ತಪಸ್ಸನ್ನು ಮಾಡುತ್ತಾ ಮುಹುಹು ಮಾಡುತ್ತಿದ್ದ ಪುಲಸ್ತ್ಯನು ಮುಹುಹು ಏತ್ಯ ಮತ್ತೆ ಮತ್ತೆ ತನ್ನ ಬಳಿಗೆ ಬಂದು ವಿಲೋಭಯಂತೀ ಅಂದ್ರೆ ಆಮಿಷ ಒಡ್ಡುವ ರೀತಿಯಲ್ಲಿ, ಅಂದ್ರೆ ಪ್ರಲೋಭನೆ ಮಾಡುವ ರೀತಿಯಲ್ಲಿ, ಅವನ ತಪಸ್ಸಿನ ಆಸಕ್ತಿಯನ್ನ ನಾಶಗೊಳಿಸುವ ರೀತಿಯಲ್ಲಿ ಮನಸ್ಸು ಚಂಚಲವಾಗುವಂತೆ ಮಾಡುವುದಕ್ಕೆ ಉಂಟು ಮಾಡಿದ ಪ್ರಯತ್ನದಲ್ಲಿ ಕನ್ಯಾ ವಿಲೋಕ್ಯ ಕನ್ಯೆಯರನ್ನ ಕಂಡು ಕುಪಿತಃ ಅನೇಕ ಜನ ಹೆಣ್ಣು ಮಕ್ಕಳು ತನ್ನ ತಪಸ್ಸಿಗೆ ಭಂಗವನ್ನುಂಟು ಮಾಡುವುದಕ್ಕಾಗಿ ಬಂದಾಗ ಕುಪಿತಃ ಕೋಪಗೊಂಡವನಾಗಿ ಬಭಾಷೆ ಪುಲಸ್ತ್ಯನು ಹೀಗೆ ಮಾತನಾಡಿದನು. ಪುರಾ
ಬಹಳ ಹಿಂದೆ ಮೇರುಗಿರೆಯ ಸಮೀಪೆ ಮೇರು ಪರ್ವತದ ಹತ್ತಿರದಲ್ಲಿ ತಪಃ ತನ್ವನ್ ತಪಸ್ಸನ್ನು ಮಾಡುತ್ತಿದ್ದ ಪರಮೇಷ್ಠಿ ಪುತ್ರ ಪುಲಸ್ತ್ಯ ಪರಮೇಷ್ಠಿಯ ಮಗನಾದಂತಹ ಪುಲಸ್ತ್ಯನು ಮುಹುಹು ಏತ್ಯ ವಿಲೋಭಯಂತೀ ಕನ್ಯಾ ವಿಲೋಕ್ಯ ಮತ್ತೆ ಮತ್ತೆ ಬಂದು ತನ್ನನ್ನ ಚಂಚಲಗೊಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದ ಕನ್ಯೆಯರನ್ನು ವಿಲೋಕ್ಯ ಕಂಡು ಕಿಂಚಿತ್ ಕುಪಿತಃ ಸ್ವಲ್ಪ ಕೋಪಗೊಂಡು ಬಭಾಷೆ ಮಾತನಾಡಿದನು. ಬಹುಕಾಲಾತ್ ಪೂರ್ವಂ ಮೇರು ಪರ್ವತಸ್ಯ ಪಾರ್ಶ್ವೆ ತಪಃ ಕುರ್ವನ್ परमेष्ठिपुत्रः पुलस्त्यः यदा आसीत् तदा कुर्वाणः आसीत् तदा मुहुः पुनः पुनः तं पुलस्त्यम् एत्य विलोभयन्तीः कन्याः मनश्चाञ्चल्यं कर्तुमिच्छन्तीः कन्याः अप्सरसः विलोक्य मुनिः पुलस्त्यः कुपितः बभाषे इति उक्तम्. अत्र पुरा अव्यय पुलस्त्यः पुल्लिंग प्रथमा एक परमेष्ठिनः पुत्रः परमेष्ठिपुत्रः पुल्लिंग प्रथमा एक तन्वन् शत्रुप्रत्ययान्त शब्दः तपः पुल् नपुंसकलिंग प्रथमा एक मेरोः मेरुगिरिः मेरुश्चासो गिरिश्च मेरुगिरिः मेरुगिरेः षष्ठी एक समीपे सप्तमी एक विलोभयन्तीः स्त्रीलिंग द्वितीया बहु मुहुः पुनः पुनः मत् अव्यय एत्य लेप्रत्ययान्तमव्ययं कन्याः स्त्रीलिंग प्रथमा द्वितीया बहु विलोक्य लेप्रत्ययान्तमव्ययं किंचित् अव्यय कुपितः पुल्लिंग प्रथमा एक बभाषे लेट् प्रथमा एक भाषव्यक्तायां वाचि इति धातोः लेट् प्रथमा एक वैष्णव्योरु या कन्यका मामवलोकयेत या कन्यका मामवलोकयेत या कन्यका मामवलोकयेत सा गर्भिणी स्यादिति वाक्यबाणात् सा गर्भिणी स्यादिति वाक्यबाणात् सा गर्भिणी स्यादिति वाक्यबाणात् कन्यान भीता पुनरत्र जग्मुः कन्यान भीता पुनरत्र जग्मुः कन्यान भीता पुनरत्र जग्मुः विवेदनेदं तृणबिन्दुपुत्री विवेदनेदं तृणबिन्दुपुत्री विवेदनेदं तृणबिन्दुपुत्री ಅವನು ಕೋಪದಿಂದ ಕೊಟ್ಟ ಶಾಪದ ವಿವರವನ್ನ ಹೇಳ್ತಾ ಇದ್ದಾರೆ. ಯಾವ ಹೆಣ್ಣು ಮಕ್ಕಳು ನನ್ನನ್ನ ಕಾಣುತ್ತಾರೋ ಆ ಕನ್ಯೆಯರೆಲ್ಲ ಆ ಕನ್ಯೆಯು ಗರ್ಭಿಣಿಯಾಗಲಿ ಅನ್ನುವ ಮಾತನ್ನ ಅವನು ಆಡಿದ. ಅದರ ನಂತರ ಯಾವತ್ತೂ ಕೂಡ ಹೆಣ್ಣುಮಕ್ಕಳು ಅತ್ತ ಸುಳಿಯಲಿಲ್ಲ ಆ ಶಾಪ ಗೊತ್ತಾದ್ಮೇಲೆ. ಆದರೆ ತೃಣಬಿಂದುವಿನ ಮಗಳೊಬ್ಳಿದ್ಲು. ಅವಳಿಗೆ ಈ ಶಾಪದ ಬಗ್ಗೆ ಏನು ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಅಲ್ಲಿಗೆ ಹೋದ್ಲು ಅನ್ನೋದು ಒಟ್ಟು ಈ ಕಥೆಯ ಸಾರ. ಯಾ ಕನ್ಯಕಾ ಮಾಮವಲೋಕಯೇತ, ಯಾವ ಹೆಣ್ಣು ನನ್ನನ್ನ ದಿಟ್ಟಿಸಿ ನೋಡಿ ನನ್ನ ತಪಸ್ಸಿನ ಭಂಗಕ್ಕಾಗಿ ಬರ್ತಾಳೋ ಅವಳು ಗರ್ಭಿಣಿ ಸ್ಯಾತ್, ಆ ಹೆಣ್ಮಗಳು ಗರ್ಭಿಣಿಯಾಗಲಿ. ಇದು ವಾಕ್ಯಬಾಣಾತ್ ಕನ್ಯಾ ಭೀತಾ ನ ಪುನರತ್ರ ಜಗ್ಮುಹು. ಆ ಮಾತು ಶಾಪದ
ಮಾತು ಕೇಳಿದ ಮೇಲೆ ಮತ್ಯಾವತ್ತೂ ಕೂಡ ಪುಲಸ್ತ್ಯರ ಆಶ್ರಮದ ಹತ್ತಿರಕ್ಕೆ ಆ ಅಪ್ಸರೆಯರು ಯಾರೂ ಕೂಡ ಕಾಲಿಡಲಿಲ್ಲ. ಆದರೆ ಈ ಶಾಪದ ವಿಷಯವನ್ನ ತೃಣಬಿಂದು ಪುತ್ರಿ ನ ವಿವೇದ, ತೃಣಬಿಂದುವಿನ ಮಗಳಿಗೆ ಮಾತ್ರ ಈ ವಿಷಯ ಗೊತ್ತಿರಲಿಲ್ಲ. ಅವಳ ಆಶ್ರಮಕ್ಕೆ ಕಾಲಿಟ್ಟ ಎಲ್ಲಾ ಹೆಣ್ಮಕ್ಳು ಕೂಡ ಆಶ್ರಮದಲ್ಲಿರುವಂತಹ ಋಷಿಯನ್ನು ನೋಡಿದೊಡನೆ ಅವರಿಗೆ ಗರ್ಭಿಣಿಯಾಗುವಂತಹ ಯೋಗ ಬರಲಿ ಅಂತ ಕೊಟ್ಟ ಶಾಪದ ಬಗ್ಗೆ ಅವಳು ತಿಳಿದಿರಲಿಲ್ಲ. ಯಾ ಕನ್ಯಕಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ, ಮಾಂ ದ್ವಿತೀಯ ವಿಭಕ್ತಿ ಏಕವಚನ, ಅವಲೋಕಯೇತ ಲಿಟ್ ಲಿಂಗ್ ಪ್ರಥಮ ವಿಧಿಲಿಂಗ್ ಪ್ರಥಮ ಏಕ ಅವಲೋಕಯೇತ, ಸಾ ಸ್ತ್ರೀಲಿಂಗ ಪ್ರಥಮ ಏಕ, ಗರ್ಭಿಣಿ ಸ್ತ್ರೀಲಿಂಗ ಪ್ರಥಮ ಏಕ, ಸ್ಯಾತ್ ವಿಧಿಲಿಂಗ್ ಪ್ರಥಮ ಏಕ इति अव्यय, स्यादिति जस्तु संधि, वाक्यबाणात् पंचमी एकवचन, कन्या स्त्रीलिंग प्रथम बहु न अव्यय, भीताः स्त्रीलिंग प्रथम बहु, पुनः अत्र पुनरत्र रेफादेश विसर्ग संधि ಎರಡು ಅವ್ಯಯ, ಜಗ್ಮುಹು ಲಿಟ್ ಪ್ರಥಮ ಬಹು, ವಿವೇದ ಲಿಟ್ ಪ್ರಥಮ ಏಕ, ನ ಇದಂ ನೇದಂ ಗುಣಸಂಧಿ ನ ಅವ್ಯಯ ಇದಂ, ತೃಣಬಿಂದು ಪುತ್ರಿ ತೃಣಬಿಂದೋಃ ಪುತ್ರಿ ತೃಣಬಿಂದು ಪುತ್ರಿ ಸ್ತ್ರೀಲಿಂಗ ಪ್ರಥಮ ಏಕ. सा ಶುದ್ಧ ಭಾವಾಪಿ ನರೇಂದ್ರ ಕನ್ಯಾ. ಭೂಷಣ್ ಅವರು. ಶುದ್ಧ ಕನ್ಯಾ ಶುದ್ಧ ಭಾವಾಪಿ ನರೇಂದ್ರ ಕನ್ಯಾ, ಸಾ ಶುದ್ಧ ಭಾವಾಪಿ ನರೇಂದ್ರ ಕನ್ಯಾ. ದೃಷ್ಟ್ವಾ ಕದಾಚಿನ್ಮುನಿಮಾಪಗರ್ಭಂ, ದೃಷ್ಟ್ವಾ ಕದಾಚಿನ್ಮುನಿಮಾಪಗರ್ಭಂ, ದೃಷ್ಟ್ವಾ ಕದಾಚಿನ್ಮುನಿಮಾಪಗರ್ಭಂ. ಪ್ರಸಾದ್ಯತಂ ಪ್ರಾಪ್ಯ ಪ್ರಸಾದ್ಯತಂ ಪ್ರಾಪ್ಯ ಚ ತತ್ಪ್ರಿಯಾತ್ವಂ, ಪ್ರಸಾದ್ಯತಂ ಪ್ರಾಪ್ಯ ಚ ತತ್ಪ್ರಿಯಾತ್ವಂ, ಪ್ರಸಾದ್ಯತಂ ಪ್ರಾಪ್ಯ ಚ ತತ್ಪ್ರಿಯಾತ್ವಂ. ಸೂತೆ ಸ್ಮ ಸಾ ವಿಶ್ರವಸಂ ಕುಮಾರಂ, ಸುತೆ ಸ್ಮ ಸಾ ವಿಶ್ರವಸಂ ಕುಮಾರಂ, ಸುತೆ ಸ್ಮ ಸಾ ವಿಶ್ರವಸಂ ಕುಮಾರಂ. ಸಾ ಶುದ್ಧ ಭಾವಾ ಅಪಿ ನರೇಂದ್ರ ಕನ್ಯಾ ಕದಾಚಿತ್ ಮುನಿಂ ದೃಷ್ಟ್ವಾ ಗರ್ಭಂ ಆಪ, ತಂ ಮುನಿಂ ಪ್ರಸಾದ್ಯ ತತ್ಪ್ರಿಯಾತ್ವಂ ಪ್ರಾಪ್ಯ ವಿಶ್ರವಸಂ ಕುಮಾರಂ ಸಾ ಸೂತೆ ಸ್ಮ. ಶುದ್ಧ ಮನಸ್ಸಿನ ಸ್ವಭಾವದವಳಾದ ತೃಣಬಿಂದುವಿನ ನರೇಂದ್ರ ಕನ್ಯಾ ಮಗಳಾದ ಆಕೆಯು
ಆ ಯಾವಾಗಲೂ ಒಮ್ಮೆ ಕದಾಚಿತ್ ಮುನಿಂ ದೃಷ್ಟ, ಯಾವುದೋ ಒಂದು ಸಂದರ್ಭದಲ್ಲಿ ಪುಲಸ್ತ್ಯ ಮುನಿಯನ್ನ ಕಂಡಳು. ಕಂಡೊಡನೆ ಅವನ ಮಾತಿದ್ದದ್ದೇ ಹಾಗೆ, ಆಶ್ರಮದಲ್ಲಿ ತನ್ನ ವಾತಾವರಣಕ್ಕೆ ಯಾರೇ ಬಂದು ನನ್ನನ್ನ ಕಂಡರೂ ಅವರ ದೃಷ್ಟಿ ನನ್ನ ಮೇಲೆ ಬೀಳುತ್ತೆ ಅಂದ್ರೆ ನನ್ನ ತಪಸ್ಸಿಗೆ ಅದು ಭಂಗ ಉಂಟು ಮಾಡುವುದಕ್ಕೆ ಅವರ ಉದ್ದೇಶ ಇರುತ್ತೆ ಅನ್ನುವ ಹಾಗೆ. ಕಂಡಾಗ ಗರ್ಭಂ ಪ್ರಾಪ್ಯ, ಗರ್ಭವನ್ನ ಹೊಂದಿದಳು. ಆಗ ಅವಳಿಗೆ ಅಂದ್ರೆ ತಾನೀಗ ಪುಲಸ್ತ್ಯನ ಸೇವಕಿ, ಪುಲಸ್ತ್ಯನಿಗೆ ತಾನು ಹೆಂಡತಿ ಅನ್ನೋದು ಅವಳಿಗೆ ಮನವರಿಕೆ ಆಯಿತು. ಹಾಗಾಗಿ ನೇರವಾಗಿ ಪುಲಸ್ತ್ಯರನ್ನ ಸೇವಿಸಿ ಅವರ ಪ್ರೀತಿಯನ್ನ ಸಂಪಾದಿಸಿ ಅತ್ಯಂತ ಉತ್ತಮನಾದ ವಿಶ್ರವಸ ಅನ್ನುವ ಮಗನನ್ನು ಹಡೆದಳು. ಸೂತೆ ಶೂನ್ಯ ಪ್ರಾಣಿಗರ್ಭ ವಿಮೋಚನೆ ಅಂತ ಧಾತು. ಸಾ ಸ್ತ್ರೀಲಿಂಗ ಪ್ರಥಮ ಏಕ, ಶುದ್ಧ ಭಾವ, ಶುದ್ಧ ಭಾವ ಯಸ್ಯಾಹ ಸಾ ಅಪಿ ಅವ್ಯಯ, ನರೇಂದ್ರಸ್ಯ ಕನ್ಯಾ ನರೇಂದ್ರ ಕನ್ಯಾ. ಸ್ತ್ರೀಲಿಂಗ ಪ್ರಥಮ ಏಕ, ದೃಷ್ಟ್ವಾ ತ್ವಾ ಪ್ರತ್ಯಯಾಂತಮವ್ಯಯಂ ಕದಾಚಿತ್ ಅವ್ಯಯ ಮುನಿಕುಮಾರಂ ಮುನಿಂ ಆಪ. ಕದಾಚಿತ್ ಅವ್ಯಯ ಮುನಿಂ ದ್ವಿತೀಯ ಭಕ್ತಿ ಏಕವಚನ. ಆಪ ಲಿಟ್ ಪ್ರಥಮ ಏಕ, ಗರ್ಭಂ ದ್ವಿತೀಯ ಭಕ್ತಿ ಏಕವಚನ, ಗರ್ಭ ಪುಲ್ಲಿಂಗ. ಪ್ರಸಾದ್ಯ ಲ್ಯಪ್ರತ್ಯಯಾಂತಮವ್ಯಯಂ ತಂ ದ್ವಿತೀಯ ಭಕ್ತಿ ಏಕವಚನ. ಪ್ರಾಪ್ಯ ಲ್ಯಪ್ರತ್ಯಯಾಂತಮವ್ಯಯಂ ಚ ಅವ್ಯಯಂ. ತತ್ಪ್ರಿಯಾತ್ವಂ ತಸ್ಯಾಹ ಪ್ರಿಯಾತ್ವಂ ತಸ್ಯ ಪ್ರಿಯಾತ್ವಂ ತತ್ಪ್ರಿಯಾತ್ವಂ ದ್ವಿತೀಯ ಭಕ್ತಿ ಏಕವಚನ. ಸೂತೆ ಲಟ್ ಪ್ರಥಮ ಏಕ, ಸ್ಮ ಅವ್ಯಯ. ಸಾ ಸ್ತ್ರೀಲಿಂಗ ಪ್ರಥಮ ಏಕ, ವಿಶ್ರವಸಂ ದ್ವಿತೀಯ ಏಕ, ಕುಮಾರಂ ದ್ವಿತೀಯ ಏಕ. ಮುಂದೆ ಯಾರು? ವೈಷ್ಣವಿ ಅವರು. ತಸ್ಮಾತ್ ಸುತಂ ವೈಶ್ರವಣಂಚ ಇಲ್ವಾ? ಸುಧಾ ಅವರು. ತಸ್ಮಾತ್ ಸುತಂ ವೈಶ್ರವಣಂಚ, तस्मात् सुतं वैश्रवणञ्च तस्मात् सुतं वैश्रवणञ्च. ಮುಂದೆ ಭಾರತ್ ಅಂತ ಆಗ್ಬೇಕು, ಆದ್ರೆ ಪದ್ಯ ಮಧ್ಯದಲ್ಲಿ ಬಿಡಿಸ್ಬೇಕು, ಬೇಡ ಅಂತ ಅಲ್ಲಿಗೆ ನಿಲ್ಲಿಸಿದೆ. ಭಾರದ್ವಾಜಸ್ಯ ಪುತ್ರಿ ಸುಷುವೆ ಸುಗಾತ್ರಿ. भारद्वाजस्य पुत्री सुषुवे सुगात्री. भारद्वाजस्य पुत्री सुषुवे सुगात्री. ಬ್ರಹ್ಮಪ್ರಸಾದಾತ್ ದಿಗದೀಶ್ವರತ್ವಂ. ब्रह्मप्रसादात् दिगधीश्वरत्वं. ब्रह्मप्रसादात् दिगधीश्वरत्वं. ಯಃ ಪುಷ್ಪಕಾಖ್ಯಂ ಚ ವಿಮಾನಮಾಪ. यः पुष्पकाख्यं च विमानमाप. यः पुष्पकाख्यं च विमानमाप. ವಿಶ್ರವಃ ವಿಶ್ರವಸ್ ಇತಿ ಪುಲಸ್ತ್ಯಸ್ಯ ಪುತ್ರನಾಮ. ಸಹ ವಿಶ್ರವಸಃ ಸುತಂ ವೈಶ್ರವಣಂಚ ಭಾರದ್ವಾಜಸ್ಯ ಸುಗಾತ್ರಿ ಪುತ್ರಿ ಸುಷುವೆ. ಆ ವಿಶ್ರವಸ್ಸಿಗೆ ಒಬ್ಳು ಹೆಂಡತಿ,
ಅವಳು ಭಾರದ್ವಾಜ ಋಷಿಗಳ ಮಗಳು. ಇವನಿಗೆ ವಿಶ್ರವಸ್ಸಿಗೆ ಹೆಂಡತಿಯಾಗಿ ಬಂದ್ಲು. ಬ್ರಹ್ಮ ಪ್ರಸಾದ ದಿಗೀಶ್ವರತ್ವಂಚ ಪುಷ್ಪಕಾಖ್ಯಂಚ ವಿಮಾನಂ ಆಪ. ಅವಳು ಭರದ್ವಾಜನ ಮಗಳು, ವಿಶ್ರವಸನ ಹೆಂಡತಿಯಾಗಿ ಬಂದವಳು ವೈಶ್ರವಣ ಅನ್ನುವ ಮಗನನ್ನ ಪಡೆದ್ಲು. ಸುತಂ ವೈಶ್ರವಣಂಚ ಪುತ್ರಿ ಸುಷುವೆ. ವೈಶ್ರವಣ, ಅವನನ್ನೇ ಕುಬೇರ ಅಂತ ಕರೀತಾರೆ. ಆ ಕುಬೇರ ಬ್ರಹ್ಮನ ಪ್ರಸಾದದಿಂದ ದಿಗಧೀಶ್ವರತ್ವಂ, ಅವನು ಉತ್ತರ ದಿಕ್ಕಿಗೆ ಒಡೆಯ. ಬ್ರಹ್ಮನ ವಿಶೇಷವಾದ ಪ್ರಸಾದದಿಂದ ಕುಬೇರ ಉತ್ತರ ದಿಕ್ಕಿನ ಅಧೀಶ್ವರತ್ವವನ್ನು, ಹಾಗೆ ಪುಷ್ಪಕ ಅನ್ನುವ ಅಪೂರ್ವವಾದ ವಿಮಾನವನ್ನು ಕೂಡ ಆಪ ಹೊಂದಿದನು. ಇದು ವಿಶೇಷವಾದ ಬ್ರಹ್ಮನ ಕರುಣೆಯಿಂದಾಗಿ. ಉಳಿದವರೆಲ್ಲ ಜೀವ ಉಳಿಸ್ಕೊಂಡು ಹೇಗೆಗೋ ಸಾಧನೆ ಮಾಡಿ ಭಗವಂತನ ಸಾಮೀಪ್ಯವನ್ನು ಸೇರ್ತಾರೆ. ಇನ್ನು ಕೆಲವರು ಎಂಥದ್ದೇ ಕಷ್ಟದ ಸ್ಥಿತಿಯಲ್ಲಿ ಹುಟ್ಟಿ ಬಂದರೂ ಕೂಡ ತಮ್ಮ ಅಸ್ತಿತ್ವದಲ್ಲಿ, ತಮ್ಮ ಸುತ್ತಮುತ್ತಲಿನಲ್ಲಿ ಇರುವ ಕಾರ್ಯದಿಂದಲೇನೆ ಭಗವಂತನನ್ನು ಹೊಂದುವ ವಿಶಿಷ್ಟವಾದ ಪ್ರಿಯ ಕರ್ಮವನ್ನ ಮಾಡ್ತಾ ಹೋಗ್ತಾರೆ. ಅದರ ಪರಿಣಾಮವಾಗಿ ಅನುಗ್ರಹ ಪಡಿತಾರೆ. ಅದರಲ್ಲೂ ಚತುರ್ಮುಖನ ಅನುಗ್ರಹ ಪಡೆಯುವುದು ಅಂದ್ರೆ ತುಂಬಾ ಕಷ್ಟ ಸಾಧ್ಯವಾದ ಕಾರ್ಯ. ಆದರೆ ವಿಶ್ರವಸ್ ಅತ್ಯಂತ ಶ್ರದ್ಧೆಯಿಂದ ಮಾಡಿದ ಸತ್ಕರ್ಮಗಳಿಗೆ ಫಲ ಸಿಕ್ಕಿದ ಹಾಗೆ ವೈಶ್ರವಣ ಕುಬೇರ, ವೈಶ್ರವಣಾಯ ಮಹಾರಾಜಾಯ ನಮಃ ಅಂತ ಸ್ಮರಣೆ ಮಾಡುವುದಿದೆ. ಬೇರೆ ಅರ್ಥವೂ ಇದೆ. ಆದರೆ ಒಂದರ್ಥದಲ್ಲಿ ಕುಬೇರನು ಕೂಡ ಆ ಅರ್ಥದಿಂದಲೇನೆ ಲೋಕದಲ್ಲಿ ಪ್ರಸಿದ್ಧಿಗೆ ಬಂದ ಅನ್ನುವುದನ್ನ ಈ ಪದ್ಯ ಹೇಳ್ತಾ ಇದೆ. ತಸ್ಮಾತ್ ಪಂಚಮೀ ಏಕ, ಸುತಂ ವೈಶ್ರವಣಂ ದ್ವಿತೀಯ ಏಕ, ಚಾವ್ಯಯ ಭರದ್ವಾಜಸ ಷಷ್ಠಿ ಏಕ, ಪುಲ್ಲಿಂಗ ಪುತ್ರಿ ಸ್ತ್ರೀಲಿಂಗ ಪ್ರಥಮ ಏಕ, ಸುಷುವೆ ಲಿಟ್ ಪ್ರಥಮ ಏಕ, ಸುಗಾತ್ರಿ ಪ್ರಥಮ ಏಕ, ಸು ಗಾತ್ರಂ ಯಸ್ಯಾಹ ಸಾ ಸುಗಾತ್ರಿ. ಸು ಅಂದ್ರೆ ಶೋಭನ ಅಂತ ಅರ್ಥ. ಶೋಭನಂ ಗಾತ್ರಂ ಯಸ್ಯಾಹ ಸಾ ಸುಗಾತ್ರಿ. ಬ್ರಹ್ಮಣಃ ಪ್ರಸಾದಃ ಬ್ರಹ್ಮ ಪ್ರಸಾದಃ ತಸ್ಮಾತ್ ಬ್ರಹ್ಮ ಪ್ರಸಾದಾತ್ ದಿಗಧೀಶ್ವರತ್ವಂ, ದಿಕ್ ಅಧೀಶ್ವರತ್ವಂ ಜಸ್ತ್ವ, ಅಧೀಶ್ವರತ್ವಂ ದ್ವಿತೀಯಾವಿಭಕ್ತಿ ಏಕವಚನ. ದಿಗಧೀಶ್ವರತ್ವಂ ಯಹ ನಪುಂಸಕಲಿಂಗ ಪ್ರಥಮ ಏಕ, ಪುಷ್ಪಕಾಖ್ಯಂ ಪುಷ್ಪಕ ಎಂಬ ಹೆಸರಿನ ದ್ವಿತೀಯಾವಿಭಕ್ತಿ ಏಕವಚನ ವಿಮಾನ, ದ್ವಿತೀಯಾವಿಭಕ್ತಿ ಏಕವಚನ ಆಪ, ಆಪಲ ವ್ಯಾಪ್ತೌ ಲೇಟ್ ಪ್ರಥಮ ಏಕ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಇಷ್ಟು ಸಾಕು. ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದುವರಿದ ಭಾಗ. ನಾಳೆ ಆಗ್ಲಿಕ್ಕಿಲ್ಲ, ನಾಳೆ ಪ್ರಯಾಣದಲ್ಲಿರ್ತೇನೆ.